ಕಷ್ಟದ ಸಮಯದಾಗೂ ನೀನು ನನ್ನ ಜೊತೆಗಿದ್ಯಾ. ಯಾವತ್ತಿಗೂ ನನ್ನ ಕೈ ಬಿಟ್ಟಿಲ್ಲ. ಇವತ್ತು ಕೂಡ ನನ್ನ ಕೈ ಬಿಡ್ಬೇಡ ದೇವ್ರೆ. ದೇವ್ರೆ, ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಅನೇಕನ್ನ ನಾನು ಕ್ಷಮಿಸ್ಬೇಕು ಅಂತಿದ್ದೀನಿ ದೇವ್ರೆ. ಅವಳು ಎಷ್ಟೇ ತಪ್ಪು ಮಾಡಿರ್ಬೋದು, ಆದ್ರೆ ಅವಳಿಗೂ ಒಂದು ಕೊನೆ ಅವಕಾಶ ಅನ್ನೋದೈತೆ ಅಲ್ವಾ ದೇವ್ರೆ. ಊರ್ಮಿಳ ಚಿಕ್ಕಮ್ಮ ಬೇರೆ ಶಾನೆ ನೊಂದ್ಕೊಂಡವ್ರೆ. ಇದೇ ನೋನಾಗೆ ಅವ್ರಿಗೇನ ಹೆಚ್ಚು ಕಮ್ಮಿ ಆಗೋಯ್ತೈತೇನೋ ಅನ್ನೋ ಭಯ ಕಾಡ್ತೈತೆ. ನಾನಿವಾಗ ಅವಳನ್ನ ಜೈಲಿಗೆ ಕಳ್ಸಿದ್ರೆ ಜೀವಮಾನ್ ಪೂರ್ತಿ ಅವಳ ಜೀವನ ಜೈಲ್ನಾಗೆ ಕಳಿಬೇಕು. ನಾನ್ ಕೂಡ ಜೀವನ ಪೂರ್ತಿ ಚಿಕ್ಕಮ್ಮ ಕಣ್ಣೀರ್ ಹಾಕೋದನ್ನೇ ನೋಡ್ಬೇಕಾಯ್ತೈತೆ. ತಾಯಿ ಕಣ್ಣೀರು ಮನೆಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ನನ್ನ ತಾಯಿ ಸ್ಥಾನದಾಗಿರೋ ಚಿಕ್ಕಮ್ಮನ ಮಾತು ಕೇಳ್ದೆ ನಾನೇನಾರ ನಿರ್ಧಾರ ತಗೊಂಡು ನಾಳೆ ದಿನ ಚಿಕ್ಕಮ್ಮಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜೀವಮಾನ್ ಪೂರ್ತಿ ನನ್ನನ್ನು ಕ್ಷಮಿಸ್ಕೊಳಕ್ಕಿಲ್ಲ ದೇವ್ರೆ. ಅನೇಕಂಗೆ ತಿಳಿಸಿ ಹೇಳಿದ್ರೆ ಅವಳ ತಪ್ಪನ ಖಂಡಿತವಾಗ್ಲೂ ಅವಳು ಅರ್ಥ ಮಾಡ್ಕೊಂತಾಳೆ. ಅದಕ್ಕೆಯ ಅನೇಕನ್ನ ನಾನು ಕ್ಷಮಿಸ್ಬೇಕು ಅಂತಿದ್ದೀನಿ. ನಾನು ಕ್ಷಮಿಸೋದೇ ಸರಿ ಅನ್ನಿಸ್ತೈತೆ. ಅದೇ ಸರಿ ಅಲ್ವಾ ದೇವ್ರೆ? ಯಾಕೆ ಹೀಗೆ ಮಾಡ್ಬಿಟ್ಟೆ ನೀನು? ಅಷ್ಟೇ ಹೇಳಿದ್ರು ಮತ್ತೆ ಅನಾಹುತ ಮಾಡ್ಕೊಂಡ್ಬಿಟ್ಯಾ? ಮಾರ್ನಿಂಗ್ ಮಾಮ್. ಯಾಕೆ ಮಾಮ್, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಬೇಬಿ, ನೀನ್ ಇಲ್ಲಿ ಗುಂಡಿ ಗುಂಡಿ ವಿಷಯ ಬಿಡಿ ಮಾಮ್. ತಗೊಳ್ಳಿ, ಕಾಫಿ ಕುಡೀರಿ. ಬೇಬಿ. ಮಾಮ್, ನಂಗೇನು ಆಗಿಲ್ಲ ನೋಡಿ, ನಾನು ಚೆನ್ನಾಗೇ ಇದ್ದೀನಿ. ನೀವು ಕಾಫಿ ಕುಡೀರಿ. ಬೇಬಿ ಬೇಬಿ, ನೀನ್ ಯಾವಾಗ ಎದ್ದೆ? ನಾನು ಮನೆಯೆಲ್ಲ ಹುಡುಕ್ತೆ, ನೀನ್ ಇರ್ಲಿಲ್ಲ. ಕಾಫಿ ನೀನೇ ಮಾಡಿದ್ಯಾ? ಎಸ್ ಮಾಮ್, ನಾನೇ ಕಾಫಿ ಮಾಡಿದ್ದು. ಇನ್ಮೇಲೆ ಡೈಲಿ ರುಟೀನ್ ಏನೇನಿದೆಯೋ ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕಲ್ವಾ ಮಾಮ್. ಲೈಫಲ್ಲಿ ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಯಾಕೆ ಮಾಮ್ ನಂಬಕ್ಕಾಗ್ತಿಲ್ವಾ? ಇಲ್ಲಿವರೆಗೂ ನಾನು ಒಂದನ್ನೇ ಯೋಚನೆ ಮಾಡ್ತಿದ್ದೆ ಮಾಮ್, ನಾನು ಮಾತ್ರ ಗೆಲ್ಲಬೇಕು ಅಂತ. ಬಟ್ ಅದಾದ್ಮೇಲೆ ನಾನು ತುಂಬ ಯೋಚನೆ ಮಾಡಿದಾಗ ನಂಗೆ ಅರ್ಥ ಆಯಿತು, ನಾನು ನನ್ನ ತಪ್ಪನ್ನ ತಿದ್ಕೋಬೇಕು. ಅದು ಕೂಡ ನನ್ನ ಗೆಲುವು ಅಲ್ವಾ? ಸೊ ನನ್ನ ತಪ್ಪನ್ನೆಲ್ಲ ನಾನು ಒಪ್ಕೊಂಡು ಸರೆಂಡರ್ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಮಾಮ್. ಏನ್ ಹೇಳ್ತಿದ್ಯಾ ನೀನು? ನೀನು ನೀನು ಸರೆಂಡರ್ ಆಗ್ತೀಯಾ? ಹೌದು ಮಾಮ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸೋತು ಗೆಲ್ಲೋದು ಅಂತ ಹೇಳ್ತಾರಲ್ಲ, ಅದು ಇದಕ್ಕೇನೆ. ನನ್ನ ತಪ್ಪನ್ನ ತಿದ್ಕೊಂಡು ನಾನು ಒಳ್ಳೆಯವಳಾದ್ರೆ ಅದಕ್ಕಿಂತ ದೊಡ್ಡ ಗೆಲುವು ಯಾವುದು ಇಲ್ಲ ಅಂತ ನನಗೆ ಈಗ ಅರ್ಥ ಆಗ್ತಿದೆ ಮಾಮ್. ಮಾಮ್, ನಾನು ಸರಿಯಾಗಿ ಯೋಚನೆ ಮಾಡಿನೇ ಈ ಡಿಸಿಷನ್ನ ತಗೊಂಡಿದ್ದೀನಿ. ಮಾಮ್, ಟುಡೇ ಇಸ್ ಮೈ ಬರ್ತ್ಡೇ. ಸಾರಿ ಬೇಬಿ, ಸಾರಿ. ನಾನು ಟೆನ್ಷನಲ್ಲಿ ಮರ್ತ್ಬಿಟ್ಟೆ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ.
ನಾನು ನಿನಗೆ ವಿಶ್ ಮಾಡೋಕ್ಕೂ ಆಗಿಲ್ಲ, ಸೆಲೆಬ್ರೇಟ್ ಮಾಡೋಕ್ಕೂ ಆಗಿಲ್ಲ, ಗಿಫ್ಟ್ ಕೊಡೋಕ್ಕಾಗಿಲ್ಲ. ಇಟ್ಸ್ ಓಕೆ ಮಾಮ್, ಪರವಾಗಿಲ್ಲ. ನೀವು ನನ್ನ ಜೊತೆ ಇದ್ದೀರಾ. ನಿಮ್ಗಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ ಮಾಮ್. ಓಕೆ, ಅದನ್ನೆಲ್ಲ ಬಿಡಿ, ಕಾಫಿ ಕುಡೀರಿ. ಓ ರೈಟ್, ಕೈಯೆಲ್ಲ ಮಣ್ಣಾಗಿದೆ. ಐ ಟೆಲ್ ಯು ವಾಟ್, ನೀವು ಕೈಯೆಲ್ಲ ವಾಶ್ ಮಾಡಿ ನಾನು ನಿಮಗೆ ತಿಂಡಿನೇ ಮಾಡ್ಕೊಡ್ತೀನಿ. ಓಕೆ, ಬನ್ನಿ. ರಮೇಶ್, ಏನು ಯೋಚನೆ ಮಾಡ್ತಿದ್ದೀರಾ? ಇನ್ನೇನ್ ತರ, ಮನೇಲಿರೋರಿಗೆಲ್ಲ ಒಂದೇ ಯೋಚನೆ, ಅನಿಕಾ ವಿಷಯದಲ್ಲಿ ಕಮಲಿ ಏನ್ ನಿರ್ಧಾರ ತಗೋತಾಳೆ ಅಂತ. ಹೌದು ರಮೇಶ್, ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ. ಅಲ್ಲ, ನಿನಗೇನು ಅನ್ಸುತ್ತೆ, ಕಮಲಿ ಏನ್ ನಿರ್ಧಾರ ತಗೋಬಹುದು? ಗೊತ್ತಿಲ್ಲ ರಮೇಶ್, ಆದರೆ ಮೊದಲೇ ಡಿಸೈಡ್ ಆಗಿತ್ತು ಅಲ್ವಾ ಅನಿಕಾ ಮೇಲೆ ಕಂಪ್ಲೇಂಟ್ ಕೊಡಲೇಬೇಕು ಅಂತ. ಆದರೆ ಈಗ ಊರ್ಮೇಳ ಬಂದು ಅಷ್ಟೆಲ್ಲ ಮಾತಾಡಿ ಹೋದ್ಮೇಲೆ ಕಮಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ. ಹಾ, ಇಷ್ಟೊತ್ತು ನಾನು ರಿಷಿ ಅದೇ ಡಿಸ್ಕಸ್ ಮಾಡಿದೆ. ನಾನು ಅವ್ನಿಗೆ ಅದನ್ನೇ ಹೇಳಿದೆ, ಏನೇ ಆದರೂ ಅನಿಕಾ ಕಮಲಿಗೆ ತಂಗಿ ಆಗ್ತದೆ. ಇಲ್ಲಿ ಅನಿಕಾ ಟಾರ್ಗೆಟ್ ಮಾಡಿದ್ದು ಕಮಲಿನೇ. ಸೊ ಈಗ ಅನಿಕಾಗೆ ಶಿಕ್ಷೆ ಕೊಡಬೇಕೋ ಬೇಡವೋ ಅನ್ನೋ ನಿರ್ಧಾರ ಮಾಡಬೇಕಾಗಿರೋದು ಕಮಲಿನೇ. ನೀನು ಅವಳಿಗೆ ಯಾವುದೇ ರೀತಿ ಪ್ರೆಷರ್ ಹಾಕಬೇಡ ಅಂತ ಹೇಳಿದೆ. ರಮೇಶ್, ನನಗೂ ನನ್ನ ಮಾತೆ ನಡಿಬೇಕು ಅಂತ ಏನೂ ಇಲ್ಲ. ಇದು ಕಮಲಿ ವಿಷಯ. ಬಿಟ್ಬೇಡ ಅನ್ನೋದಕ್ಕೆ ಅವಳೇನು ಹೊರಗಿನವಳ? ನನ್ನ ಸೊಸೆ. ಅವಳಿಗೆ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಎಷ್ಟು ಖುಷಿ ಪಡ್ತೀನೋ, ಅವಳಿಗೆ ಕೆಟ್ಟದಾದ್ರೆ ಅಷ್ಟೇ ಸಂಕಟ ಪಡ್ತೀನಿ ರಮೇಶ್. ಅವಳು ಯಾವುದೇ ಕಾರಣಕ್ಕೂ ಯಾರಿಗೂ ಕೆಟ್ಟದ್ದು ಬಯಸೋಳಲ್ಲ. ಕೆಲವು ಸಲ ನಾನೇ ಅವಳಿಗೆ ತುಂಬ ಹರ್ಟ್ ಮಾಡಿದ್ದೀನಿ. ಅದರಿಂದ ನಾನು ತುಂಬ ನೊಂದಿದ್ದೀನಿ ಕೂಡ. ಆದರೆ ಅನಿಕಾ ಕಮಲಿಗೆ ಎಷ್ಟೆಲ್ಲ ಮಾಡಿದಾಳೆ. ಅವಳನ್ನ ಸುಮ್ಮನೆ ಬಿಟ್ಬಿಡೋದಕ್ಕಾಗತ್ತಾ? ಅವಳು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅವಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ತಪ್ಪ ರಮೇಶ್? ಆದ್ರೂ ಈ ವಿಷಯದಲ್ಲಿ ನಿರ್ಧಾರ ತಗೋಬೇಕಾದ ಸಂಪೂರ್ಣ ಅಧಿಕಾರ ಕಮಲಿಗೆ ಕೊಟ್ಟಿದ್ದೀನಿ ರಮೇಶ್. ನೀನು ನಿಜ ಹೇಳ್ತಿದೀಯ? ಹೌದು, ಯಾಕಂದ್ರೆ ಈ ಮನೆ ಮುಂದಿನ ಯಜಮಾನಿ ಆಗ್ಬೇಕಾಗಿರೋದು ಅವಳೇ ಅಲ್ವಾ? ನಿಜವಾಗಿ ಈ ಮಾತು ನೀನೇ ಹೇಳ್ತಿರೋದು? ಹೌದು ರಮೇಶ್, ನಾಳೆ ದಿನ ಈ ಮನೆ ಜವಾಬ್ದಾರಿ ತಗೋಬೇಕಾಗಿರೋದು ಅವಳೇ ಅಲ್ವಾ? ಈ ಮನೆ, ನನ್ನ ಮಗ, ನನ್ನ ಮೊಮ್ಮಕ್ಕಳು ಜವಾಬ್ದಾರಿನ ಅವಳೇ ತಗೋಬೇಕು. ಈ ಎಲ್ಲ ಜವಾಬ್ದಾರಿನೂ ಅವಳು ಚೆನ್ನಾಗಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಸೊ ಕಮಲಿಗೆ ಈ ಮನೆ ಜವಾಬ್ದಾರಿನ, ಯಜಮಾನ್ಕನ ಕೊಡಬೇಕು ಅಂತ ನೀನು ನಿರ್ಧಾರ ಮಾಡಿದ್ಯಾ? ಶೋರ್? ಹೌದು ರಮೇಶ್, ಅದ್ರಲ್ಲೇನಿದೆ. ನನ್ನ ನಂತರ ಜವಾಬ್ದಾರಿನ ಅವಳೇ ತಗೋಬೇಕು ಅಲ್ವಾ? ದಿಸ್ ಇಸ್ ರಿಯಲಿ ಗ್ರೇಟ್ ತಾರಾ. ನಾನು ಆಕ್ಚುಲಿ ಇದೆಲ್ಲ ಯಾವತ್ತೂ ಯೋಚನೆ ಮಾಡಿದ್ದೆ. ಕಮಲಿ ಈ ಮನೆ ಜವಾಬ್ದಾರಿ ಸಂಪೂರ್ಣವಾಗಿ ತಗೋಬೇಕು, ಅವಳು ಈ ಮನೆನ ನಿಭಾಯಿಸ್ಕೊಂಡು ಹೋಗ್ಬೇಕು, ನಿನ್ಗೂ ಸ್ವಲ್ಪ ರೆಸ್ಟ್ ಬೇಕು. ಇದೆಲ್ಲ ನಾನು ಬಹಳ ವರ್ಷಗಳಿಂದ ಯೋಚನೆ ಮಾಡಿದ್ದೆ. ಇವತ್ತು ನೀನು ನಿನ್ ಬಾಯಾರೆ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ರಮೇಶ್, ಸೊಸೆ ಅಂದ್ರೆ ಅದೆಷ್ಟು ಪ್ರೀತಿನೋ ನಿಮ್ಗೆ. ಅವಳಿಗೆ ಈ ಮನೆ ಜವಾಬ್ದಾರಿ ಕೊಡ್ತೀನಿ ಅಂದಿದ್ದಕ್ಕೆ ಇಷ್ಟೊಂದು ಖುಷಿ ಪಡ್ತಿದ್ದೀರಲ್ಲ ನೀವು. ಏನ್ತಾರ ಅಂದ್ರೆ ನಿನ್ಗೆ ಕಮಲಿ ಮೇಲೆ ಪ್ರೀತಿ ಇಲ್ವಾ? ಪ್ರೀತಿ ಇಲ್ದೆ ಇಷ್ಟೆಲ್ಲ ಯೋಚನೆ ಮಾಡ್ತೀಯ? ರಮೇಶ್, ಕಮಲಿ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆಯೋ ಅದ್ರ 10ರಷ್ಟು ನಂಬಿಕೆ ಇದೆ ರಮೇಶ್. ಅವಳು ತಪ್ಪು ದಾರಿಲಿ ಹೋಗಲ್ಲ, ಯಾರಿಗೂ ಅನ್ಯಾಯ ಮಾಡಲ್ಲ. ಒಂದು ಮನೆ ಜವಾಬ್ದಾರಿ ತಗೊಂಡವ್ರಿಗೆ ಅದೇ ಅಲ್ವಾ ಮುಖ್ಯ. ಅವ್ರು ಸರಿಯಾಗಿದ್ರೆ ಮನೇನು ಸರಿಯಾಗೇ ಇರುತ್ತೆ. ನಿಜ ತರ. ಇವತ್ತೇನು ನನ್ನ ಮನ್ಸಲ್ಲಿ ಇದ್ದ ಮಾತುಗಳನ್ನೆಲ್ಲ ನೀನ್ ಹೇಳ್ತಾ ಇದ್ಯಾ? ನಂಗೊಂದು ಅನುಮಾನ, ನಾನು ಯಾವತ್ತಾದ್ರೂ ನಿದ್ದೆಯಲ್ಲಿ ಇದನ್ನೆಲ್ಲ ಏನಾದ್ರು ಕನ್ವರ್ಸದ್ನ ಅಂತ. ರಮೇಶ್, ನಾನು ಏನ್ ಅನ್ಕೊಂಡಿದ್ನೋ ಅದು ನೀನು ಹೇಳ್ತಾ ಇದ್ಯಲ್ಲ, ಅದಕ್ಕೆ ಅಷ್ಟೇ. ರಮೇಶ್, ನನಗೆಲ್ಲ ಚೆನ್ನಾಗಿ ಗೊತ್ತು. ನಿಮ್ ಸೊಸೆ ಈ ಮನೆ ಯಜಮಾನಿ ಆದ್ರೆ
ಅವಳು ನಿಮ್ಮ ಮಾತನ್ನ ಕೇಳ್ತಾಳೆ, ನನ್ನಾಗೆ ಸ್ಟ್ರಿಕ್ಟ್ ಆಗಿರಲ್ಲ, ಬೈಯಲ್ಲ. ಇದನ್ನೆಲ್ಲ ಅಡ್ವಾಂಟೇಜ್ ತಗೋಬಹುದು ಅಂತ ಅಲ್ವಾ ನಿಮ್ ಪ್ಲಾನು? ಅಯ್ಯೋ ಇಲ್ಲ ತಾರ, ಅಂದ್ರೆ ರಮೇಶ್, ನಾನು ನನ್ನ ಸೊಸೆಗೆ ಹೇಳ್ತೀನಿ ನಿಮ್ಮ ಮಾವನ ಹತ್ರ ಸ್ಟ್ರಿಕ್ಟ್ ಆಗಿರು ಅಂತ. ಅಯ್ಯೋ ತಾರಾ, ತಾರಾ ಪ್ಲೀಸ್. ಬೇಬಿ, ಏನ್ ಮಾಡ್ತಿದ್ಯಾ ನೀನು? ಪೊಲೀಸ್ನವರು ಎಷ್ಟೊತ್ತಿಗೆ ಬಂದು ಅರೆಸ್ಟ್ ಮಾಡ್ತಾರೋ ಅಂತ ನಾನು ಟೆನ್ಷನ್ ಇದ್ದೀನಿ. ನೀನು ಆರಾಮಾಗಿ ಪೂಜೆ ಮಾಡ್ತಿದ್ಯಲ್ಲ ಬೇಬಿ. ಮಾಮ್, ಮೊದಲು ಆರತಿ ತಗೊಳ್ಳಿ. ಮಾಮ್, ನಾನು ಆವಾಗ ದೇವ್ರ ಹತ್ರ ನನಗೆ ಒಳ್ಳೇದು ಮಾಡು ಅಂತ ಕೇಳ್ಕೊತಾ ಇದ್ದೆ. ನಾನು ಕೆಟ್ಟವಳಾಗಿದ್ದೆ, ಬಟ್ ಈಗ ನಾನು ಒಳ್ಳೆಯವಳಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಳ್ಳೆಯವಳಾಗಿ ಚೇಂಜ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮಾಮ್. ಅಂದ್ರೆ ಬೇಬಿ ನೀನು ನಿಜವಾಗ್ಲೂ ಸರೆಂಡರ್ ಆಗ್ತಿದ್ಯಾ? ಎಸ್ ಮಾಮ್, ನಾನು ಸರೆಂಡರ್ ಆಗ್ತಾ ಇದ್ದೀನಿ. ಈ ಡಿಸಿಷನಲ್ಲಿ ಯಾವುದೇ ಚೇಂಜಸ್ ಇಲ್ಲ. 100% ನಾನು ಸರೆಂಡರ್ ಆಗಲೇಬೇಕು. ಬೇಡ ಬೇಬಿ, ನೀನು ಸರೆಂಡರ್ ಆಗೋದು ಬೇಡ. ನೀನು ನಿರ್ಧಾರನ ಬದಲಾಯಿಸು ಪ್ಲೀಸ್. ನೋ ಮಾಮ್, ಇದೇ ನನ್ನ ಫೈನಲ್ ಡಿಸಿಷನ್. ಬೇಬಿ, ಜೈಲಿಗೆ ಹೋಗೋದು ಅಂದ್ರೆ ನೀನು ಹುಡುಗಾಟ ಅನ್ಕೊಂಡಿದ್ಯಾ? ನೀನು ಅಲ್ಲಿ ಸೊಳ್ಳೆ ತಿಗಣೆ ಕೈಯಲ್ಲಿ ಕಚ್ಚಿಸ್ಕೊಂಡು, ಪ್ಲೇಟ್ ಹಿಡ್ಕೊಂಡು, ಕ್ಯೂನಲ್ಲಿ ನಿಂತ್ಕೊಂಡು, ಊಟ ಹಾಕಿಸ್ಕೊಂಡು, ಎಲ್ಲ ಒಂದು ಮೂಲೆಯಲ್ಲಿ ಮಲ್ಕೊಂಡು, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು. ಬೇಡ ಬೇಡ. ಅಲ್ಲ ಬೇಬಿ, ನಿನ್ನ ನಾನು ಹೇಗೆ ಸಾಕಿದ್ದೀನಿ, ಈಗ ನೀನು ಅಲ್ಲಿಗೆ ಹೋಗಿರೋದ? ಬೇಡ, ನಾನು ನಿನ್ನನ್ನು ಜೈಲಿಗೆ ಹೋಗೋದಕ್ಕೆ ಬಿಡೋದ. ನಿನ್ನ ನಿರ್ಧಾರನ ಬದಲಾಯಿಸ್ಕೊ. ನೋ ಮಾಮ್, ಇದೇ ನನ್ನ ಫೈನಲ್ ಡಿಸಿಷನ್. ಬೇಬಿ, ಅಲ್ಲ ಬೇಬಿ ಪ್ಲೀಸ್ ನನ್ನ ಮಾತು ಕೇಳು. ಮಾಮ್, ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರ್ತಿಲ್ಲ. ಕನಸಲ್ಲಿ ತಾತ ಬರ್ತಾರೆ, ಅಂಬಿ ಬರ್ತಾಳೆ. ನಂಗೊಂಥರ ಫೋಬಿಯಾ ಆಗ್ತಿದೆ ಮಾಮ್. ನನಗೆ ಭಯದಲ್ಲೇ ಬದುಕಿದ್ರು ಸಾಯ್ತಾ ಇದ್ದೀನಿ. ನಾನೀಗ ನನ್ನ ತಪ್ಪನ್ನ ಒಪ್ಕೊಂಡು ಜೈಲಿಗೆ ಹೋದರೆ ನನ್ನ ಭಯ ಎಲ್ಲ ಹೊರಟೋಗುತ್ತೆ ಮಾಮ್. ನನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ಆದರೆ ನನಗೆ ಸಮಾಧಾನ ಆಗುತ್ತೆ ಅಂತ ನನಗನ್ನಿಸ್ತಿದೆ. ಬೇಬಿ ಬೇಬಿ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳು. ನೀನು ನೋಡು, ನಿನಗೆ ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡಿಸಿ ನಾನು ಫಾರಿನ್ ಟ್ರಿಪ್ ಕಳಿಸ್ತೀನಿ. ಅಲ್ಲಿ ನೀನು ಆರಾಮಾಗಿರ್ಬೋದು. ನೋಡು, ನಿನ್ನ ಮನಸ್ಸಲ್ಲಿರೋ ಬೇಜಾರು, ಭಯ ಎಲ್ಲ ಹೊರಟೋಗುತ್ತೆ. ಮತ್ತೆ ನೀನು ನಾರ್ಮಲ್ ಆಗ್ತೀಯ. ನೀನಲ್ಲಿ ಆರಾಮಾಗಿರ್ಬೋದು. ಅಲ್ಲಿರೋದು ಯಾರಿಗೂ ಗೊತ್ತಾಗ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ನನ್ನ ಮಾತು ಕೇಳು ಪ್ಲೀಸ್. ಮಾಮ್, ದಿಸ್ ಇಸ್ ಮೈ ಫೈನಲ್ ಡಿಸಿಷನ್ ಮಾಮ್. ಪ್ಲೀಸ್ ನನ್ನ ನಿರ್ಧಾರನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ನಾನು ಸರೆಂಡರ್ ಆಗ್ತಾ ಇದ್ದೀನಿ ಮಾಮ್. ಅಯ್ಯೋ, ಇದೆಂತ ಕೆಲಸ ಆಗೋಯ್ತು? ದೀಪ ಹಾರೋಯ್ತಲ್ಲ. ಇದೇನಿದು? ಗಾಳಿ ಇಲ್ಲ ಅಂದ್ರೂ ದೀಪ ಹಾರೋಯ್ತೈತಲ್ಲ. ಯಾವ ಫ್ಯಾನ್ ಕೂಡ ಆನ್ ಆಗಿಲ್ಲ. ಹಿಂಗ್ ದೀಪ ಹಾರೋಗೋದು ಅಪಶಕ್ನ ಅಂತ ಹೇಳ್ತಾರೆ. ನಾನು ಅನೇಕನ್ನ ಕ್ಷಮಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಿದ್ದಂಗೆ ದೀಪ ಹಾರೋಯ್ತು. ಅಂದ್ರೆ ನಾನು ತಗೊಂಡಿರೋ ನಿರ್ಧಾರ ಯಾರಿಗಿಷ್ಟ ಇಲ್ವಾ? ಬೇಬಿ, ನೀನು ಏನೇ ಮಾಡಿದ್ರು ಯೋಚನೆ ಮಾಡು. ದುಡ್ಕಿ ಏನೂ ನಿರ್ಧಾರ ತಗೋಬೇಡ ನೀನು. ನೋ ಮಾಮ್,
ನಾನು ಮಾಡಿರೋ ತಪ್ಪಿಗೆ ಈ ಶಿಕ್ಷೆನೂ ಕಡಿಮೆನೆ. ನಾನು ಏನೇ ಮಾಡಿದ್ರು ನನ್ನ ಪಾಪ ತೀರಲ್ಲ ಮಾಮ್. ಬೇಬಿ ನಿನ್ನನ್ನು ಈ ಸ್ಥಿತಿಲಿ ನೋಡೋಕ್ಕೆ ನನ್ನಿಂದ ಆಗ್ತಿಲ್ಲ ಬೇಬಿ, ನನ್ನಿಂದ ಆಗ್ತಿಲ್ಲ. ಮಾಮ್, ನೀವು ನನಗೆ ಒಂದು ಸ್ಮಾಲ್ ಹೆಲ್ಪ್ ಮಾಡ್ತೀರಾ? ಏನು ಬೇಬಿ, ಫಾರಿನ್ಗೆ ಹೋಗೋದಕ್ಕೆ ಒಪ್ಕೊಂಡ್ಯಾ? ವ್ಯವಸ್ಥೆ ಎಲ್ಲ ಮಾಡಲ ನಾನು? ನೋ ಮಾಮ್, ಅದಲ್ಲ. ನೀವೀಗ ಒಂದು ಕೆಲಸ ಮಾಡಬೇಕು. ಕಮಲಿ ಮನೆಗೆ ಹೋಗಬೇಕು ಮಾಮ್. ಕಮಲಿ ಮನೆಗ? ಯಾಕೆ ಬೇಬಿ? ನೀವು ಅಲ್ಲಿಗೆ ಹೋಗಿ ಕಮಲಿ, ರಿಷಿ, ಡ್ಯಾಡ್ ಎಲ್ಲರೂ ಕಮಿಷನರ್ ಆಫೀಸ್ ಹತ್ರ ಕರ್ಕೊಂಡು ಬಂದ್ಬಿಡಿ ಮಾಮ್. ಕಮಿಷನರ್ ಆಫೀಸ್ಗ? ಯಾಕೆ? ಯಾಕಂದ್ರೆ ಅಲ್ಲೇ ಎಲ್ಲರ ಮುಂದೆ ಸರೆಂಡರ್ ಆಗ್ತೀನಿ ಮಾಮ್. ಬೇಬಿ, ಲೈಫ್ ಲಾಂಗ್ ನೀನು ಜೈಲಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಬೇಡ ಬೇಬಿ, ಒಂದ್ಸಲ ಜೈಲಿಗೆ ಹೋದ್ರೆ ಆಮೇಲೆ ಆಚೆ ಬರೋ ಚಾನ್ಸೇ ಇಲ್ಲ. ಪ್ಲೀಸ್ ನನ್ನ ಮಾತು ಕೇಳು, ನಿನ್ ಡಿಸಿಷನ್ನ ಚೇಂಜ್ ಮಾಡ್ಕೋ ಪ್ಲೀಸ್. ಬೇಕಿದ್ರೆ ನಾವು ಹೋಗಿ ಅವರೆಲ್ಲ ಹತ್ರನೂ ಕ್ಷಮೆ ಕೇಳೋಣ. ನೀನ್ ಬದಲಾಗಿದೆಯಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಪ್ಲೀಸ್ ಬೇಬಿ, ಪ್ಲೀಸ್ ನನ್ನ ಮಾತು ಕೇಳು ಪ್ಲೀಸ್. ನೋ ಮಾಮ್, ಬೇಡ. ನಾವು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳೋದು, ಅವ್ರು ಒಬ್ಬದೇ ನನಗೆ ಅವಮಾನ ಮಾಡೋದು, ಮತ್ತೆ ಇನ್ಯಾರೋ ಬಂದು ನನ್ನ ಅರೆಸ್ಟ್ ಮಾಡಿ ಮತ್ತೆ ನನಗೆ ಅವಮಾನ ಮಾಡೋದು, ಇದೆಲ್ಲ ಬೇಡ ಮಾಮ್. ನಾನು ಅವ್ರು ಕ್ಷಮಿಸೋ ಅಷ್ಟು ಸಣ್ಣ ತಪ್ಪು ಮಾಡಿಲ್ಲ ಮಾಮ್. ಸೊ ನಾನು ಸರೆಂಡರ್ ಆಗೋದೇ ಬೆಸ್ಟ್ ಅಂತ ಅನಿಸ್ತಿದೆ. ನಾನೇ ಸರೆಂಡರ್ ಆದರೆ ಅಟ್ಲೀಸ್ಟ್ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಆದರೂ ಇರುತ್ತೆ ಮಾಮ್. ಪ್ಲೀಸ್ ಈ ಒಂದು ವಿಷಯದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ. ನಾನು ನನ್ನ ಡಿಸಿಷನ್ನ ಚೇಂಜ್ ಮಾಡಲ್ಲ ಮಾಮ್. ನಾನು ಸರೆಂಡರ್ ಆಗೇ ಆಗ್ತೀನಿ. ಮಾಮ್, ನಾನು ಜೈಲಿಗೆ ಹೋದಾಗ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ ಮಾಮ್. ನಾನು ಲೈಫ್ ಲಾಂಗ್ ಜೈಲಲ್ಲಿದ್ದರೂ ಪರವಾಗಿಲ್ಲ, ಬಟ್ ನೀವು ನನ್ನ ಒಂಟಿ ಮಾಡಿ ಹೋಗ್ತಾ ಇದ್ದೀರಲ್ಲ. ಸಾರಿ, ನಾನು ನಿಮ್ಮನ್ನು ಒಂಟಿ ಮಾಡಿ ಹೋಗ್ತಾ ಇದ್ದೀನಲ್ಲ, ಅದು ಒಂದೇ ದುಃಖ ಇರೋದು ಮಾಮ್. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ ನಾನು. ಹಾಗೆಲ್ಲ ಹೇಳ್ಬೇಡ ಬೇಬಿ, ನೀನನ್ನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೂ ಅಷ್ಟೇ ಮಾಮ್, ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ. ಬಟ್ ನೀವೀಗ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಲೇಬೇಕು ಮಾಮ್. ಬೇರೆ ದಾರಿನೇ ಇಲ್ಲ. ಹೋಗ್ತಿರಲ್ಲ ಮಾಮ್? ಸರಿ ಬೇಬಿ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಕಮಲಿ, ಯಾಕಮ್ಮ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಮಾವಯ್ಯ, ಯಾಕೋ ದೀಪ ಎಷ್ಟೆಲ್ಲ ಅಂಟಿಸಿದ್ರು ಉರಿತಾನೆ ಇಲ್ಲ. ಮನೆಯಾಗೆಲ್ಲೋ ಗಾಳಿನೂ ಬೀಸ್ತಾ ಇಲ್ಲ, ಫ್ಯಾನ್ ಕೂಡ ಆನ್ ಆಗಿಲ್ಲ. ಆದ್ರೂ ದೀಪ ಯಾಕೋ ನಿಲ್ತಾ ಇಲ್ಲ ಮಾವಯ್ಯ. ಯಾವತ್ತೂ ಹಿಂಗಾಗಿಲ್ಲ. ಇವತ್ತು ಹಿಂಗಾಯ್ತಿರೋದು ನೋಡಿದ್ರೆ ಅಪಶಕದ ಸೂಚನೆನ ಅಂತ ಭಯ ಆಯ್ತೈತೆ ಮಾವಯ್ಯ. ಯಶೋದೇವ್ರೆ, ಇದಕ್ಕೆಲ್ಲ ಯಾಕಮ್ಮ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ?
ಈಗ ಮಳೆಗಾಲ ಅಲ್ವಾ, ಹಾಗಾಗಿ ದೀಪದ ಬತ್ತಿಗೆ ಒಂಚೂರು ಥಂಡಿ ಹಿಡಿದಿರ್ಬೋದು, ಅದಕ್ಕೆ ಸರಿ ಹತ್ತಾ ಇಲ್ಲ ಅನ್ಸುತ್ತೆ. ನೀನು ಯಾಕೆ ತಲೆ ಕೆಡ್ಸ್ಕೋತೀಯ? ಆಮೇಲೆ ಇನ್ನೊಂದು ವಿಚಾರ, ದಯವಿಟ್ಟು ಇದನ್ನ ನಿಮ್ಮ ಮತ್ತೆ ಹೋಗಿ ಹೇಳ್ಬೇಡ, ಅವ್ಳು ತುಂಬ ಟೆನ್ಷನ್ ಮಾಡ್ಕೊಂಬಿಡ್ತಾಳೆ. ಪ್ಲೀಸ್ ಇನ್ನೊಂದ್ಸರಿ ಟ್ರೈ ಮಾಡಮ್ಮ, ಹತ್ಕೊಳ್ಳುತ್ತೆ. ಆರಾಮಾಗಿ.